ಜೋಡಿ ಗ್ರಾಮಗಳಾದ ಕೆಜಿ ದ್ಯಾವಪಟ್ಟಣ, ಕೆಜಿ ಮುತ್ತೇನಹಳ್ಳಿ 1200 ವರ್ಷ ಇತಿಹಾಸವುಳ್ಳ ವಿಶ್ವಕರ್ಮ ಜನಾಂಗದ ಆರಾಧ್ಯ ದೈವ ದೀಪಾಂಬುದಿ ಕಾಳಿಕಾಂಬ ದೇವಿಗೆ ಯುಗಾದಿ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಪೂಜೆಯನ್ನು ನೆರವೇರಿಸಿದರು. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಉಲಿಯೂರು ದುರ್ಗ ವ್ಯಾಪ್ತಿಯಲ್ಲಿ ಬರುವ ಜೋಡಿ ಗ್ರಾಮಗಳಾದ ಕೆಜಿ ದ್ಯಾವಪಟ್ಟಣ, ಕೆಜಿ ಮುತ್ತೇನಹಳ್ಳಿ 1200 ವರ್ಷ ಇತಿಹಾಸವುಳ್ಳ ವಿಶ್ವಕರ್ಮ ಜನಾಂಗದ ಆರಾಧ್ಯ ದೈವ ದೀಪಾಂಬುದಿ ಕಾಳಿಕಾಂಬ ದೇವಿಯ ಯುಗಾದಿ ಅಮಾವಾಸ್ಯೆ ಪ್ರಯುಕ್ತ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಹೋಮ ಮತ್ತು ದೇವಿಯ ಮೆರವಣಿಗೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಉಲಿಯೂರು ದುರ್ಗ ವ್ಯಾಪ್ತಿಯಲ್ಲಿ ಬರುವ ಕೆಜಿ ದ್ಯಾವಪಟ್ಟಣ ಮತ್ತು ಕೆಜಿ ಮುತ್ತೇನಹಳ್ಳಿ ಎಂಬ ಜೋಡಿ ಗ್ರಾಮದ ಈ ಆರಾಧ್ಯ ವಿಶ್ವಕರ್ಮ ಜನಾಂಗದ ಆರಾಧ್ಯ ದೈವ ಆಗಿರುವಂತಹ ಶ್ರೀ ಕ್ಷೇತ್ರ ದೀಪಾಂಬುದಿ ಕಾಳಿಕಾಂಬ ದೇವಸ್ಥಾನ ಹತ್ರ ಇವತ್ತು ಬಂದಿದ್ದೀವಿ. ಇಲ್ಲಿ ಮೂಲ ಈ ದೀಪಾಂಬುದಿ ಕಾಳಿಕಾಂಬ ಸೇವಾ ಟ್ರಸ್ಟ್ ಕಾರ್ಯಾಧ್ಯಕ್ಷರಾದಂತಹ ನಾಗರಾಜ್ ಅವರು, HP ನಾಗರಾಜ್ ಅವರಿದ್ದಾರೆ. ವಿಶೇಷ ಇಲ್ಲಿನ ಒಂದು ಇವತ್ತು ಯುಗಾದಿ ಅಮಾವಾಸ್ಯೆ ಇರೋದ್ರಿಂದ ಒಂದು ವಿಶೇಷವಾಗಿ ಒಂದು ಹೋಮನೆ ತುಂಬಾ ಭಕ್ತಾದಿಗಳು, ತುಂಬಾ ಜನ ವಿಶ್ವಕರ್ಮ ಜನಾಂಗದವರು, ಎಲ್ಲಾ ಜನಾಂಗದವರು ಬಂದಿದ್ದಾರೆ. ಇವರು ವಿಶೇಷವಾಗಿ ಇವತ್ತು ವಿಚಾರ ಮಾಡಿದ್ರೆ ಪ್ರಾಚೀನ ಕಾಲದ 1125 ವರ್ಷದ ಇತಿಹಾಸ ಹೊಂದಿರುವಂತಹ ಈ ತಾಯಿ ದೀಪಾಂಬುದಿ ಕಾಳಿಕಾಂಬಾ ದೇವಿ ತುಂಬಾ ಹಳೆ ಪುರಾತನ ಕಾಲದ ದೇವಸ್ಥಾನ. ಇದ್ರ ಬಗ್ಗೆ ಒಂದಿಷ್ಟು ವಿಚಾರ ಮಾಡಲ್ಲ. ಮತ್ತೆ ಈ ಕಾಳಿಕಾಂಬ ದೇವಾಲಯದಲ್ಲಿ ಹಿಂದೆ ಇಲ್ಲಿ ಹೋಗ್ಬೇಕಾದ್ರೆ ಇಬ್ರು ಬಂದು ಸಾಯಂಕಾಲ ಆಗೋಯ್ತು, ಕತ್ಲೆ ಆಯ್ತಂತೆ, ಬಂದು ದೇವಸ್ಥಾನಕ್ಕೆ ಸೇರ್ಕೊಳ್ತಾರೆ. ಆವಾಗ ಒಂದು ಹೊತ್ತಲ್ಲಿ ಇಬ್ಬರಿಗೂ ರೀಸಸ್ಗೆ ಹೋಗಂಗಾಗುತ್ತೆ. ಆವಾಗ ಅದ್ರ ಜೊತೆಲಿ ಇದ್ದವನೊಬ್ಬ ಹೊರಗಡೆ ಹೋಗೋಣ ಬಾ ಅಂತಾನೆ. ಇನ್ನೊಬ್ಬ ಇದ್ದವನು ಇಲ್ಲ ನಾನು ಹೊರಗಡೆ ಬರಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಹೊರಗಡೆ ಒಬ್ಬ ಹೋಗ್ತಾನೆ, ಇನ್ನೊಬ್ಬ ಒಳಗಡೆನೆ ಈ ಮೂಲೆಗೆ ಬಂದು ರೀಸಸ್ ಮಾಡೋಕ್ಕೆ ಹೋಗ್ತಾನೆ. ಆವಾಗ ಒಂದು ಚಿನ್ನದ ಗಡಿಗೆ ಮುಂಡ್ಕೊಂಡು ಬಂದು ಅವನು ಒಳಗಡೆ ಇದ್ದವನಿಗೆ ಕಾಲಿಗೆ ಸಿಗುತ್ತೆ. ಇನ್ನೊಬ್ಬ ಹೊರಗಡೆ ಹೋಗ್ತಾನೆ, ಅವನಿಗೆ ಈ ಬೇಲಿದು ಎಲ್ಲ ಕತ್ತರಿಸಿರ್ತಾರಲ್ಲ, ಆ ಕೂಳೆ ಅವನಿಗೆ ಕಾಲಿಗೆ ಮೆಟ್ಕೊಳ್ಳುತ್ತೆ. ಆವಾಗ ಇವನು ನಾನು ಅವಾಗಲೇ ಹೇಳಲಿಲ್ವೇನೋ ಒಳಗಡೆ ಬಾ ಅಂತ ಹೇಳಿ, ನೀನು ನೋಡು ನಾನು ಹೊರಗಡೆ ಆಚೆ ಹೋದೆ, ಕಾಲೆಲ್ಲ ಮೆಟ್ಕೊಳ್ತು, ಇಲ್ಲಿ ನೋಡಿದ್ರೆ ನಾನು ಒಳಗಡೆನೆ ಓದೋದಕ್ಕೆ ನನಗೆ ಚಿನ್ನದ ಗಡಿಗೆ ಸಿಕ್ತು ಅಂತ ಹೇಳಿ ಅವನು ಸಂತೋಷ ಪಡ್ತಾನೆ. ಆವಾಗ ಪಾರ್ವತಿ ಇದ್ದವರು ಶಿವನನ್ನ ಪ್ರಾರ್ಥಿಸಿ ಕೇಳ್ತಾಳೆ, ನೋಡು ಅವನು ನೀನು ಭಕ್ತನಾಗಿ ನನ್ನ ಭಕ್ತ, ಅವನಿಗೆ ನೋಡಿದ್ರೆ ಒಳಗಡೆ ನನ್ನ ಒಂದು ದೇವಾಲಯದಲ್ಲಿ ರೀಸಸ್ ಮಾಡಬಾರ್ದು ಅಂತ ಹೇಳಿ ಅವನು ಹೊರಗಡೆ ಹೋದ. ಅವನಿಗೆ ಕಾಲಿಗೆ ಚುಚ್ಕೊಂಡೆ, ಇಲ್ಲೇ ನೀನು ಇದು ಮಾಡೋದಕ್ಕೆ ಅವನಿಗೆ ಚಿನ್ನದ ಗಡಿಗೆಯನ್ನು ಕೊಟ್ಟೆ ಅಂತ ಕೇಳಿದಾಗ ಅವಾಗ ಹೇಳ್ತಾನೆ, ಅವನು ಕರೆಕ್ಟಾಗಿ ನ್ಯಾಯ ನೀತಿ ಧರ್ಮದಲ್ಲಿ ಇದ್ದರೆ ಹೊರಗಡೆ ಹೋದಂಥವನು ಈ ದೇಶದ ರಾಜ ಆಗ್ತಿದ್ದ. ಆದರೆ ಇಲ್ಲಿ ಅವನಲ್ಲಿ ಇರ್ತಕ್ಕಂಥ ಗುಣ ಸರಿ ಇಲ್ಲದೆ ಇರೋ ದಿಸೆಯಿಂದ ಅವನಿಗೆ ಹೊರಗಡೆನೆ ಒಂದು ಚಿನ್ನದ ಗಡಿಗೆಯನ್ನು ಕೊಟ್ಬಿಟ್ಟು ಅವನಿಗೆ ರಾಜನ ಆಗೋ ಯೋಗನ ಕ್ಲೋಸ್ ಮಾಡಿದೆ. ಹೊರಗಡೆ ಹೋಗಿರ್ತಕ್ಕಂಥವನಿಗೆ ಭಕ್ತಿ ಭಾವ ಇರ್ತಕ್ಕಂಥವನು ಅವನಿಗೆ ಆಯುಸ್ ಮುಗಿದೋಗಿತ್ತು. ಅದಕ್ಕೆ ಅವನಿಗೆ ಆಯಸ್ಸನ್ನು ಕೊಟ್ಟು